ಶಿವಕುಮಾರ್ ಸ್ವಾಮೀಜಿಗಳು ಈ ಉದ್ದೇಶಿಸಿ ಮಾತನಾಡ್ತಾರೆ. ಶಿವಶರಣ ಕಾಯಕಯೋಗಿ ಶ್ರೀ ನುಲಿಯ ಚಂದಯ್ಯ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಕೊಲಂಬೋ ಸಮುದಾಯದ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಇದೇನು ಒಳ ಮೀಸಲಾತಿ ವಿಚಾರವಾಗಿ ಎಲ್ಲರೂ ಸಂಕ್ಷಿಪ್ತವಾಗಿ ಎಲ್ಲರೂ ತಿಳಿಸ್ಕೊಟ್ಟಿರ್ತಾರೆ. ನಾವು ತಿಳಿಸೋದೇನಪ್ಪ ಅಂತಂದರೆ, ನಮ್ಮ ಸಮುದಾಯಗಳು ಇನ್ನೂ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಅದರಲ್ಲೂ ಮುಖ್ಯವಾಗಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಇನ್ನೂ ಯಾರೋ ಅಷ್ಟು ವಿದ್ಯಾವಂತರುಗಳಾಗಿಲ್ಲ. ಭಾಳಷ್ಟು ಕಷ್ಟಗಳಿದೆ. ಜೀವನ ಕಟ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಗ್ತದೆ. ಈ ಮಧ್ಯದಲ್ಲಿ ನಮ್ಮ ಸಮುದಾಯಗಳನ್ನ ಒಡೆದು ಆಳುವಂಥ ನೀತಿನ ಅನುಕರಣೆ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥದ್ದು. ದಯಮಾಡಿ ನಮ್ಮ 101 ಜಾತಿ ಜನರನ್ನು ನಾವೆಲ್ಲ ಒಟ್ಟಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಒಂದೇ ಭಾರತ, ಒಂದೇ ಸಂವಿಧಾನ, ಒಂದೇ ಮೀಸಲಾತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿಗಳು. ತಿಳಿಸಿ. ಮೊದಲನೇದು. ಎರಡನೇದು ಏನು ಮಾಡ್ಬೇಕು ನೀವು ಅಂತಂದರೆ, 10 ಮತ್ತು 12ನೇ ತರಗತಿ ಓದ್ತಾ ಇರೋ ಮಕ್ಕಳನ್ನು ನಮ್ಮ ಸಂಪರ್ಕಕ್ಕೆ ತರಬೇಕು. ಆಯ್ತಾ? ವಿನೂತನವಾದಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ತದೆ. ಅದ್ರ ಸಲುವಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಬರಬೇಕು. ಕಳೆದ ಸರಿ ಮಾಡಿದ್ದೀವಿ ಕಾರ್ಯಕ್ರಮ ಮಾಡಿದ್ದೀವಿ. ಈ ಸಲ ಭಾಳ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡುವ. ಆಯ್ತಾ? ಎಲ್ಲ ಜನಾಂಗನ ಒಂದು ವೇದಿಕೆಗೆ ತರುವಂಥ ಕಾರ್ಯಕ್ರಮ ಆಗ್ತದೆ. ಎಲ್ಲರೂ ಒಟ್ಟುಗೂಡೋಣ, ಎಲ್ಲರೂ ಪ್ರೀತಿಯಿಂದ ಇದ್ದು ಒಂದು ದಿವಸ ಹೋಗ್ಬೇಡ. ಆಯ್ತಾ? ಆಮೇಲೆ ಒಂದೇನೋ ಕಳೆದ ಸಾರಿ ವಿಜಯಪುರದಿಂದ ಎಲ್ಲ ಫೋನ್ ಮಾಡಿದ್ರು, ಉಲ್ಲಾಸ ಫೋನ್ ಮಾಡಿದ್ರು, ಎಲ್ಲ ಸೌಲಭ್ಯ ಕೊಡ್ತೀವಿ, ನಾವು ರೆಡಿ ಮಾಡಿದ್ವಿ. ನಾವು ಅದು ಹೋಗಿ ಬರೋಕ್ಕೆ ಗಾಡಿ ಕರ್ಕೊಳ್ಬೋದು. ಅದು ಭಾಳ ರಿಮೋಟ್ ಇರೋಲ್ಲ ಜನ, ಅದು ಸಾಧ್ಯ ಆಗಲಿಲ್ಲ. ರೆಡಿ ಮಾಡಿದ್ದೀವಿ. ಈ ಸಲ ಏನು ಮಾಡ್ತೀವಿ ಅಂದ್ರೆ, ಎಲ್ಲರೂ ಕೂಡ ಅವರವರೇ ವಾಲಂಟ್ರಿಯಾಗಿ ರೆಡಿ ಆಗಿಬಿಡಿ. ಆಯ್ತಾ? ಹಣಕಾಸಿಗೆ ಅಂತಲ್ಲ. ಮೊದಲನೇದು ಯಾರ ಹತ್ರಲ್ಲೂ ಹಣ ಕೇಳಲ್ಲ. ನಾವು ಸ್ವಂತ ನಾವೇನೋ ದೇವ್ರ ಶಕ್ತಿ ಕೊಟ್ಟರು ಹಂಗೆ ನಾವು ಬೇರೆ ಭಾಗದಲ್ಲಿ ಜನ ಸಹಾಯ ಮಾಡ್ತಕ್ಕಂಥವ್ರು ಇರ್ತಾರೆ. ನಾವು ಆ ಪ್ರಕಾರವಾಗಿ ನಾವು ಮಾಡ್ತೀವಿ. ಜನಾಂಗಕ್ಕೆ ತೊಂದರೆ ಮಾಡಲ್ಲ. ಜನಾಂಗಕ್ಕೆ ಹತ್ರ ಏನು ತೊಗೊಳ್ಳದೆ ಜನಾಂಗಕ್ಕೆ ಕೊಡಬೇಕು. ಅದು ನಾವು ಮಾಡ್ತಾರೋ ಸೇವೆ. ಇಲ್ಲಿ ನಾವು ಸರ್ ಜಿಲ್ಲೆಯಲ್ಲಿ ಮಾಡಿವ್ರಿ, ಫಂಕ್ಷನ್ ಮಾಡೀವಿ. ಇಲ್ಲಿ ಎಲ್ಲ ಪ್ರತಿಭಾ ಪುರಸ್ಕಾರ ಮಾಡೀವಿ. ಎಲ್ಲ ನೀವು ಏನು ಹೇಳ್ತಿದ್ದೀರಿ ಅಂತಂದ್ರೆ, ನೀವು ನಡೆಸ್ತಾ ಇರ್ತಕ್ಕಂಥದ್ದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ನಾವು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದ್ದು. ಇಡೀ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಒಂದೇ ವೇದಿಕೆ ಮೇಲೆ ನೋಡುವಂಥ ಕಣ್ ತುಂಬಿಕೊಳ್ಳುವಂಥ ಒಂದು ಸುವರ್ಣ ಅವಕಾಶ. ಆಮೇಲೆ ನಮ್ಮಲ್ಲಿ ಏನಾಗ್ತದೆ ಹೇಳ್ತೀವಿ ರೀ, ನಮ್ಮಲ್ಲಿ ಏನಾಗ್ತದೆ, ಒಬ್ರೊಬ್ರು ಕೂಡುವಂಥ ವೇದಿಕೆ ಯಾರೂ ಕೊಡಲ್ಲ. ಆಮೇಲೆ ಮಕ್ಕಳಿಗಾಗಿ ಯಾರೂ ವೇದಿಕೆ ಕೊಡಲ್ಲ. ನಾವು ಕೊಡ್ತಾ ಇರೋದು ಮುಖ್ಯ ಮಕ್ಕಳಿಗಾಗಿ ವೇದಿಕೆ. ಆಯ್ತಾ? ನಮ್ಮ ಸಮಾಜದ ಬೆಳಕು ನಮ್ಮ ಸಮಾಜದ ಮಕ್ಕಳು, ನಮ್ಮ ಸಮಾಜದ ವಿದ್ಯಾರ್ಥಿಗಳೇ ನಮ್ಮ ಸಮಾಜದ ಬೆಳಕು. ಹಾಗಾಗಿ ಮಕ್ಕಳನ್ನ ನಾವು ಜೋಪಾನ ಮಾಡಬೇಕು, ಚೆನ್ನಾಗಿ ಓದಿಸ್ಕೋಬೇಕು, ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಹೆಚ್ಚೆಚ್ಚು ವಿದ್ಯಾವಂತರನ್ನಾಗಿ ನಾವೆಲ್ಲ ಶ್ರಮಪಟ್ಟು ಮಾಡಬೇಕು. ಆ ಕೆಲಸವನ್ನು ಮಾಡಬೇಕು. ಅಷ್ಟಾದರೆ ಮುಕ್ತ ಆಗ್ತದೆ. ಆಮೇಲೆ ಸಮಾಜ ಬೆಳ್ಕೊಂಡು ಹೋಗೋಕೆ ದಾರಿ ಸಿಗ್ತದೆ. ಆಯ್ತಾ? ಸಮಾಜ ಬೆಳಿಬೇಕು, ಒಂದು ಕಡೆ ಸೇರಬೇಕೆಲ್ಲರೂ. ಇಲ್ಲಿ ಏನಾಗ್ತದೆ ಅಂದರೆ, ಪ್ರತಿಷ್ಠೆ ಬಿಡಬೇಕು. ನಾವೆಲ್ಲ ಯಾರ ಮೇಲೆ ಕೋಪ ಮಾಡ್ಕೋಬಾರ್ದು. ಆಮೇಲೆ ನಿರೀಕ್ಷೆ ಇರಬಾರ್ದು. ಯಾರಲ್ಲೂ ನಿರೀಕ್ಷೆ ಇಟ್ಕೊಂಡು ಸಮಾಜ ಸೇವೆ ಮಾಡೋಕೆ ಬರಬಾರ್ದು. ಎಲ್ಲವನ್ನೂ ಬಿಟ್ಟರೆ ಸಮಾಜ ಉಳಿಯುತ್ತೆ. ಸಮಾಜ ಕಾಪಾಡ್ಕೊಳ್ಳೋಣ ಎಲ್ಲರೂ. ಆಯ್ತಾ? ಬಂದಿದ್ದೀವಿ ನಾವು, ಪ್ರತಿಭಟನೆ ಮಾಡಿಲ್ಲ. ಕೊರ್ಚಕರ್ಮ ಸಮಾಜದ ಸ್ವಾಮೀಜಿಗಳು ಬೆಂಗಳೂರಿಂದ ತಮ್ಮ ಖರ್ಚಿನಲ್ಲಿ ರೆಡಿ ಮಾಡಿ ಮಾಹಿತಿ ಗೊತ್ತಾಗ್ತಿದ್ದಂಗೆ ಪಾಪ ಬಂದು ಈಗ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮ ಜೊತೆ ತಿರುಗಾಡ್ತಾ ಇದ್ದಾರೆ. ಸಮಾಜ ಜೀವನ ಸೇವೆನೂ ಇದೆ ಮತ್ತು ಬೇರೆ ಬೇರೆ ಹಿನ್ನೆಲೆ ಇದೆ. ನಮಗೆ ಶಾರ್ಟ್ ಒಂದು 4-5 ದಿವಸ ಆಯ್ತು ಅಷ್ಟೇ ಪರಿಚಯ ಆಗಿ. ಬಟ್ ಅವರ ವಿಚಾರಗಳು ನೋಡಿದಾಗ ಇಂಥವ್ರು ನೋಡಿ ನಾವು ಕಲಿಬೇಕಾಗಿದೆ. ಸರ್ ಈ ಕಡೆ ನೋಡ್ರಿ.
ಸೇವೆ ಮಾಡಿದರೆ ಇಹದಲ್ಲಿ ಸುಖ. ಜಂಗಮ ಸೇವೆಯ ಮಾಡಿದರೆ ಜಂಗಮ ಸೇವೆಯ ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ. ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ. ಲಿಂಗ ಸೇವೆ ಮಾಡಿದರೆ ಲಿಂಗ ಸೇವೆ. ಶಿವಶರಣ ಕಾಯಕಯೋಗಿ ಶ್ರೀ ನುಲಿಯ ಚಂದಯ್ಯ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಬಾಗಲಕೋಟೆ ಮುಗಿಸಿ ಗದಗ ಕಡೆಗೆ ಶರಣಾರ್ಥಿಗಳು ಮಾಡಿದರೆ ಇಹದಲ್ಲಿ